ಮತ್ತೆ ಮುನ್ನೆಲೆಗೆ ಬಂದ ಬೈಪಾಸ್ ರಸ್ತೆ ಹೋರಾಟದ ಕಿಚ್ಚು. ನಂದಿಹಳ್ಳಿ ಮಲ್ಲಸಂದ್ರ ಬೈಪಾಸ್ ರಸ್ತೆಗೆ ರೈತರ ತೀವ್ರ ವಿರೋಧ. ತುಮಕೂರು ಹೊರವಲಯದ ನಂದಿಹಳ್ಳಿಯಿಂದ ಮಲ್ಲಸಂದ್ರ ಹಾಗೂ ವಸಂತ ನರಸಾಪುರದವರೆಗೆ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದ್ದು, ಈ ಬೈಪಾಸ್ ರಸ್ತೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ವರ್ಷ ರೈತರು ಬೈಪಾಸ್ ರಸ್ತೆ ನಿರ್ಮಾಣ ವಿರೋಧಿಸಿ ತೀವ್ರ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು. ಇಷ್ಟು ದಿನ ಶಾಂತವಾಗಿದ್ದ ರೈತರು ಇದೀಗ ಮತ್ತೆ ರೊಚ್ಚಿಗೆದ್ದಿದ್ದು, ತುಮಕೂರಿನಲ್ಲಿ ಬೈಪಾಸ್ ರಸ್ತೆ ಹೋರಾಟದ ಕಿಚ್ಚು ಮತ್ತೆ ಮುನ್ನೆಲೆಗೆ ಬಂದಿದೆ. ನಂದಿಹಳ್ಳಿಯಿಂದ ಮಲ್ಲಸಂದ್ರ ಹಾಗೂ ವಸಂತ ನರಸಾಪುರ ಬೈಪಾಸ್ ರಸ್ತೆ ವಿರೋಧಿಸಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಇದೀಗ ಮತ್ತೆ ಹೋರಾಟ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಬೈಪಾಸ್ ರಸ್ತೆ ನಿರ್ಮಾಣ ವಿಚಾರವಾಗಿ ರೈತರ ಹೋರಾಟ ಮತ್ತೆ ಶುರುವಾಗಿದ್ದು, ಬೈಪಾಸ್ ರಸ್ತೆ ಭೂಸ್ವಾಧೀನ ವಿರೋಧಿಸಿ ತುಮಕೂರು ಗ್ರಾಮಾಂತರದಲ್ಲಿ ರೈತ ಸಮಾವೇಶ ನಡೆಸುವುದಕ್ಕೆ ರೈತ ಸಂಘ ನಿರ್ಧರಿಸಿದೆ. ಇದೇ ಫೆಬ್ರವರಿ 8ರಂದು ಗುಳೂರು ಸಮೀಪದ ಹನುಮಂತರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸುವುದಕ್ಕೆ ನಿರ್ಧರಿಸಿದ್ದು, ಈ ಸಮಾವೇಶದಲ್ಲಿ ಸುಮಾರು 26 ಹಳ್ಳಿಗಳ 760ಕ್ಕೂ ಹೆಚ್ಚು ರೈತರು ಸಮಾವೇಶದಲ್ಲಿ ಭಾಗಿಯಾಗಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. ಇದು ಬೈಪಾಸ್ ರಸ್ತೆ ಕಾಮಗಾರಿ ವಿರೋಧಿಸಿ ಹೋರಾಟದ ತುಮಕೂರು ನಗರದಲ್ಲಿ ಇಂದು ರೈತರ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದು, ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಬೈಪಾಸ್ ರಸ್ತೆಗೆ ಹಾದು ಹೋಗುವ ಜಾಗದಲ್ಲಿ ಜಮೀನು, ಅಡಿಕೆ, ತೆಂಗಿನ ತೋಟ ಇದೆ. ಆದರೆ ಮಾಹಿತಿಯಲ್ಲಿ 70% ಖುಷ್ಕಿ ಜಮೀನು ಅಂತ ತಪ್ಪು ವರದಿ ನೀಡಲಾಗಿದೆ ಅಂತ ಕಿಡಿಕಾರಿದ್ರು. ಬೈಪಾಸ್ ರಸ್ತೆ ನಿರ್ಮಾಣ ವಿಚಾರದಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸುವಂತೆ ರೈತ ಮುಖಂಡರು ಆಗ್ರಹಿಸಿದ್ರು. ಅಲ್ಲದೆ ಈವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ಭೇಟಿ ಕೊಡ್ತೇವೆ ಎಂದಿದ್ರು. ಆದರೆ ಈವರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಜಿಲ್ಲಾಡಳಿತ ನಾಮಕಾವಸ್ಥೆಗೆ ಭೇಟಿ ಕೊಡುವುದಲ್ಲ, ರೈತರ ಸಮಸ್ಯೆ ಆಲಿಸಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದರು. ಸರ್ಕಾರ ನಂದಿಹಳ್ಳಿಯಿಂದ ಮಲ್ಲಸಂದ್ರ ಮಾರ್ಗವಾಗಿ ವಸಂತ ನರಸಾಪುರಕ್ಕೆ ಏನು ರಸ್ತೆಯನ್ನು ಮಾಡಲಿಕ್ಕೆ ಹೊರಟಿದೆ, ಅದು ಅವೈಜ್ಞಾನಿಕ. ಏನು ಬಹುತೇಕ 70% ಇರತಕ್ಕಂಥ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಭಾಳ ಫಲವತ್ತಾದಂಥ ಭೂಮಿಯನ್ನು ಇವತ್ತು ಸರ್ಕಾರ ಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಸುಮಾರು ಸಾವಿರಾರು ಕುಟುಂಬಗಳು ಇದರಿಂದ ಬೀದಿ ಪಾಲಾಗ್ತವೆ. 70%ಕ್ಕಿಂತಲೂ ಹೆಚ್ಚು ಭೂಮಿ, ತೋಟ, ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಮತ್ತು ಇಟ್ಟಿಗೆ ಫ್ಯಾಕ್ಟ್ರಿಗಳಿರ್ತಕ್ಕಂಥ, ನಿವೇಶನಗಳಿರ್ತಕ್ಕಂಥ, ಮನೆಗಳಿರ್ತಕ್ಕಂಥ ಪ್ರದೇಶವನ್ನು ಇವತ್ತು ಸ್ವಾಧೀನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕಾನೂನಿನ ನಿಯಮಗಳಿಗೆ ವಿರುದ್ಧವಾದಂಥ ಕ್ರಮ. ಇವತ್ತು 2016ರ ಒಂದು ಏನು ಭೂ ಸ್ವಾಧೀನ ಕಾಯ್ದೆ ಇದೆ, ಅದು ಹೇಳಿದೆ ಸ್ಪಷ್ಟವಾಗಿ, ಸ್ವಾಧೀನಕ್ಕೆ ಮುನ್ನ ರೈತರ ಜೊತೆ ಮಾತುಕತೆ ಮಾಡಬೇಕು, ಫಲವತ್ತಾದಂಥ ಭೂಮಿಯನ್ನು ಮುಟ್ಟಬಾರ್ದು, ಕೃಷಿಗೆ ಯೋಗ್ಯವಾದಂಥ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ಆ ಭೂಮಿಯನ್ನು ಸ್ವಾಧೀನ ಮಾಡಬಾರ್ದು ಅಂತಕ್ಕಂಥ ನಿಯಮಗಳು ಇದ್ದಾಗ್ಯೂ ಸಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಸುಳ್ಳು ಒಂದು ವಿಚಾರಗಳನ್ನು ತಮ್ಮ DPRನಲ್ಲಿ ಇಟ್ಕೊಂಡು ಇವತ್ತು ರೈತರನ್ನ ಎದುರಿಸಿ ಬಲವಂತವಾಗಿ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಈಗಾಗಲೇ ಸಂಯುಕ್ತ ಕರ್ನಾಟಕದಡಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಸಂಘಟನೆ, ಕಾರ್ಮಿಕ ಸಂಘಟನೆಗಳು ಮತ್ತು ಭೂ ಸ್ವಾಧೀನ ಹೋರಾಟ ವಿರೋಧಿ ಸಮಿತಿಯ ಅಡಿಯಲ್ಲಿ ಈಗಾಗಲೇ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ನಾವು ಒತ್ತಾಯ ಪತ್ರವನ್ನು ಸಲ್ಲಿಸಿದ್ದೀವಿ. ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರ ಜೊತೆನೂ ಮಾತುಕತೆ ಮಾಡಿದ್ದೀವಿ. ಸಚಿವರು ಹೇಳಿದ್ದಾರೆ, ನಾನೇ ಬಂದು ಖುದ್ದು ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಒತ್ತಾಯವನ್ನು ಮಾಡಿದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ಫಲವತ್ತಾದಂಥ ಭೂಮಿಯನ್ನು ಮುಟ್ಟಬಾರ್ದು, ಇದನ್ನು ಸ್ವಾಧೀನವನ್ನು ಸರ್ಕಾರ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಇದಕ್ಕೆ ಪೂರಕವಾಗಿ ನಾವೇನು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈ ರೀತಿಯ ಭೂ ಸ್ವಾಧೀನವನ್ನು ಮಾಡ್ತಾ ಹೋದರೆ ನಾಳೆ ತಿನ್ನೋ ಅನ್ನಕ್ಕೆ ಕಷ್ಟ ಆಗ್ತದೆ, ನಾಳೆ ಹಸಿವಿನಿಂದ ಸಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಭೂಮಿಯನ್ನು ಬಳಕೆ ಮಾಡ್ಕೊಬೇಕು, ಯಾವ ರೀತಿ ಭೂಮಿಯನ್ನು ಕೈ ಬಿಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಭೂ ಬಳಕೆ ಮತ್ತು ಭೂಮಿ ನೀತಿಯನ್ನು ಸರ್ಕಾರ ಜಾರಿಗೆ ತರಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಸಂಬಂಧವಾಗಿ ನಾವು 8ನೇ ತಾರೀಕು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಾಗಾರದಲ್ಲಿ ಭೂ ಬಳಕೆ ಮತ್ತು ಭೂ ನೀತಿ ಮತ್ತು ಕಾನೂನಾತ್ಮಕವಾದಂಥ ಹೋರಾಟಗಳು ಮತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹೋರಾಟ ಹೇಗಿರಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧವಾಗಿ
ಅನೇಕ ಪ್ರಮುಖರು ವಿಚಾರವನ್ನು ಮಂಡಿಸ್ತಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಸಿ ವಿ ರಾಜಗೋಪಾಲ್ರವರು, ಏಕತಾ ಪರಿಷತ್ತಿನ ಸದಸ್ಯರು, ಡಿ ಆರ್ ಪಾಟೀಲ್ರವರು, ದರ್ಶನ್ ಪುಟ್ಟಣ್ಣಯ್ಯನವರು, ಬಡಗಲಪುರ ನಾಗೇಂದ್ರಪ್ಪನವರು, ಹಾಗೆ ಯಶವಂತರವರು ಮತ್ತು ಇನ್ನೂ ಅನೇಕ ಜನ ರೈತ ಮುಖಂಡರು, ಪ್ರಗತಿಪರ ಚಿಂತಕರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಅನೇಕ ಜನ ಈ ಸಂದರ್ಭದ ಈ ಅಕ್ಕಪಕ್ಕ ಇರತಕ್ಕಂಥ ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ಈ ಒಂದು ಕಾರ್ಯಾಗಾರದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಎಲ್ಲ ಸಂಘಟನೆಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತವೆ. ಈ ಕಾರ್ಯಾಗಾರದಲ್ಲಿ ಒಂದು ನಿರ್ಣಯವನ್ನು ಮಾಡಿ ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈಗ ಏನು ರಿಂಗ್ ರಸ್ತೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಭೂಮಿ ಸ್ವಾಧೀನವನ್ನು ಕೈ ಬಿಡಬೇಕು ಮತ್ತು ಸರ್ಕಾರ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆಯ ಪೂರಕವಾದಂಥ ಭೂಮಿಗೆ ಬೇಕಾದಂಥದ ಮತ್ತು ಭೂಮಿ ಉಳಿಬೇಕು, ಹಾಗೆ ಆಹಾರದ ಭದ್ರತೆಯೂ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನು ಮಾಡಬೇಕು, ಒಂದು ಭೂನೀತಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯವನ್ನು 8ನೇ ತಾರೀಕು ಮಾಡ್ತೇವೆ. ಇದರಲ್ಲಿ 70% ಒಣಭೂಮಿ ಅಂತೇಳಿ ಮೆನ್ಷನ್ ಮಾಡೋರೆ, ತಪ್ಪು ವರದಿ ಕೊಡ್ತಾರೆ ಅಂತೇಳಿ ಏನದು? ಈಗ ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರೈತರ ಭೂಮಿ ಫಲವತ್ತಾಗಿದೆ ಅಂತಕ್ಕಂಥದ್ದನ್ನ ತೋರಿಸಿದರೆ ಭೂಮಿಯನ್ನು ಕಾನೂನಿನ ಚೌಕಟ್ಟಿನಲ್ಲಿ ಸ್ವಾಧೀನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಭೂಮಿ ಬಹುತೇಕ 70 ಭಾಗ ಖಾಲಿ ಇರ್ತಕ್ಕಂಥ ಭೂಮಿ ಮತ್ತು ಯಾವುದೇ ಬೆಳೆಗಳು ಇಲ್ಲದಲೇ ಇರ್ತಕ್ಕಂಥ, ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇರತಕ್ಕಂಥ ಭೂಮಿ ಅಂತಕ್ಕಂಥ ಒಂದು ರಿಪೋರ್ಟನ್ನು DPRನಲ್ಲಿ ಹೇಳಿದ್ದಾರೆ. ಅದು ಖಂಡನೀಯ. ಯಾರೇ ಅದನ್ನು ನೋಡ್ಬೋದು. ಮತ್ತು ಸರ್ಕಾರ ಅದಕ್ಕೊಂದು ಜಿಲ್ಲಾಡಳಿತ ಎನ್ಕ್ವೈರಿ ಕಮಿಟಿ ರಚನೆ ಮಾಡಿ ಎಷ್ಟು ಭಾಗ ಭೂಮಿ ಇದೆ, ಆ ಭಾಗದಲ್ಲಿ ಎಷ್ಟು ಯಾವ್ಯಾವ ಬೆಳೆಗಳಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ನಾವೇನು ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿರೋ ಪ್ರಕಾರ 70ಕ್ಕಿಂತಲೂ ಹೆಚ್ಚು ಭಾಗ ನೀರಾವರಿಗೊಳಪಟ್ಟಿರ್ತಕ್ಕಂಥ ಫಲವತ್ತಾದಂಥ ಮತ್ತು ಅಡಿಕೆ, ತೆಂಗು, ತೋಟಗಾರಿಕೆ ಬೆಳೆಗಳಿರ್ತಕ್ಕಂಥ, ಹಣ್ಣು ಹಂಪಲು ಬೆಳೀತಕ್ಕಂಥ ಪ್ರದೇಶವನ್ನೇ ಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಖಂಡನೀಯ. ಮತ್ತು ನಾವೇ ಬೇಕಾದ್ರೆ ಒಂದು ರಿಪೋರ್ಟ್ ಮಾಡಿ ಕೊಡ್ತೀವಿ ಸರ್ಕಾರಕ್ಕೆ, ವರದಿಯನ್ನು ತಯಾರು ಮಾಡಿಕೊಡ್ತೀವಿ. ಈಗಾಗಲೇ ನಾವು ವರದಿಯನ್ನು ತಯಾರು ಮಾಡಲಿಕ್ಕೆ ಮುಂದಾಗಿದ್ದೀವಿ. ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಬೆಳೆ ಇದೆ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಸ್ಪಷ್ಟ ಮಾಡ್ತೀವಿ. ನಂದಿಹಳ್ಳಿಯಿಂದ ವಸಂತ ನರಸಾಪುರದವರೆಗೆ, ಮಲಸಂದ್ರದಿಂದ ವಸಂತ ನರಸಾಪುರದವರೆಗೆ 27 ಹಳ್ಳಿಗಳು. ಮೊದಲನೇ ಹಂತದಲ್ಲಿ ಮಲಸಂದ್ರದವರೆಗೆ 764 ಜನ ರೈತರ ಭೂಮಿ ಮೇಲೆ ಅವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೀತಿಯಿಂದ ರೋಡನ್ನು ಪಟ್ಟಬದ್ಧ ಹಿತಾಸಕ್ತಿಗಳ ಉಪಯೋಗಕ್ಕಾಗಿ ಈ ರಸ್ತೆಯನ್ನು ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಧಿಕ್ಕಾರ. ಅದೇ ರೀತಿ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಡಿ.ಪಿ.ಆರನ್ನು ತಯಾರು ಮಾಡಬೇಕಾದ್ರೆ ಯಾವುದೇ ಕಾನೂನಿನ ಪಾಲನೆಯನ್ನು ಮಾಡದೆ, ಗ್ರಾಮ ಸಭೆಗಳನ್ನು ಮಾಡದೆ, ರೈತರ ಮನವೊಲಿಸದೆ, ರೈತರಿಗೆ ನೋಟಿಸನ್ನು ಕೊಡದೆ, ರೈತರ ಜಮೀನುಗಳಿಗೆ ಬಂದು ರೈತರಿಗೆ ಮನವೊಲಿಸುವಂಥ ಕಾರ್ಯವನ್ನೂ ಕೂಡ ಮಾಡದೆ, ಅವೈಜ್ಞಾನಿಕವಾಗಿ ಸರ್ಕಾರಿ ರಸ್ತೆ ಇರುವುದನ್ನು ಬಿಟ್ಟು ರೈತರ ಸ್ವಂತ ಜಮೀನುಗಳು, ತೋಟಗಳು, ತೆಂಗು, ಮಾವು, ಅಡಿಕೆ, ಬಾಳೆ ಎಲ್ಲ ವೈಜ್ಞಾನಿಕ ರೀತಿನೆಲ್ಲ ನಾವು ಬದಿಗೊಟ್ಟು ಇವೆಲ್ಲ ಇರುವಂಥ ತೋಟಗಳನ್ನೆಲ್ಲನೂ ಕೂಡ ಹಾಳು ಮಾಡಿಕೊಂಡು ರೈತರ ಭೂಮಿ ಮೇಲೆ ರಸ್ತೆಯನ್ನು ಮಾಡಕ್ಕೆ ಹೊರಟಿದ್ದಾರೆ. ಇದು ಕೆಲವು ಲೇಔಟ್ ಮಾಫಿಯಾದವರ ದಂಧೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೈ ಜೋಡಿಸಿ ಅವರ ಅನುಕೂಲಕ್ಕಾಗಿ ಈ ರಸ್ತೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ವರ್ತುಲ ರಸ್ತೆಯನ್ನು ಯಾವುದೇ NH ಇವಾಗ ಮಾಡಬೇಕಾದ್ರೂ ಸ್ಟ್ರೈಟ್ಗೆ ಒಂದು ರೋಡನ್ನು ಮಾಡಬೇಕಾದಂಥ ಒಂದು ಪ್ಲಾನ್ ಇರುತ್ತೆ. ಈಗೇನಾಗಿದೆ ಅಂತಂದರೆ, ಈ ರಸ್ತೆ ಸುಮಾರು ಇಲ್ಲಿಂದ ಅಲ್ಲಿ ಬರುವಾಗ 29 ಕರ್ವ್ಸ್ ಇದೆ ಈ ರೋಡಲ್ಲಿ. ನಂದಿಹಳ್ಳಿಯಿಂದ ಮಲ್ಲಸಂದ್ರದವರೆಗೆ ಬರಬೇಕಾದಂಥ ರಸ್ತೆಯಲ್ಲಿ 29 ಟರ್ನಿಂಗ್ ಇದೆ. ಒಂದು ನಂದಿಹಳ್ಳಿಯಿಂದ ವಸಂತ ನರಸಾಪುರಕ್ಕೆ ಹೋಗಬೇಕಾದ್ರೆ 27 ಕಿಲೋಮೀಟ್ರ್ ದೂರ ಆಗುತ್ತೆ. 27 ಕಿಲೋಮೀಟ್ರ್ ದೂರಕ್ಕೆ 2 ಕಡೆ ಟೋಲನ್ನು ಮಾಡಬೇಕು, ಟೋಲನ್ನು ಕಟ್ಟಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ಲಿಗೆ ಹೋಗ್ಬೇಕು. ನಾವು ಅಭಿವೃದ್ಧಿಗೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ, ಅಭಿವೃದ್ಧಿಗೋಸ್ಕರ ಮಾಡೋವಂಥವರೇ ಆಗಿದ್ದರೆ ಸಾರ್ವಜನಿಕರ ರಸ್ತೆ ಅಂತ ಈಗ 100 ಅಡಿ ದಾವಸ್ಪೇಟೆಯಿಂದ ಗುಬ್ಬಿವರೆಗೂ ಇದೆ, ಅದನ್ನು ತೊಗೊಂಡು ಆ ಕಡೆ 50 ಅಡಿ ಈ ಕಡೆ 50 ಅಡಿ ತೊಗೊಂಡು ನಾವು ಮಾಡಿದ್ದೇ ಆದರೆ, ಆ ಕಡೆ ಈ ಕಡೆ ತೊಗೊಂಡು ಮಾಡಿದ್ದೇ ಆದರೆ ರೈತರಿಗೇನು ತೊಂದರೆ ಆಗ್ತಾ ಇರಲಿಲ್ಲ. ಉದ್ದೇಶಪೂರ್ವಕವಾಗಿ ಇಲ್ಲಿ ಏನು ಲೇಔಟ್ ಮಾಫಿಯಾದವರು ರಾಜಕಾರಣಿಗಳ ಜಮೀನುಗಳಿಗೋಸ್ಕರ ಈ ರಸ್ತೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರನೇ
ಈ ಒಂದು ರಸ್ತೆಯನ್ನು ಅವರು ಎಲ್ಲೆಲ್ಲಿ ಅವ್ರ ಜಮೀನುಗಳಿಗೆ ಲಿಂಕ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲೆಲ್ಲ ಟರ್ನಿಂಗ್ ತೊಗೊಂಡು ಈ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ರೈತರಿಗೆ ಯಾವುದೇ ರೀತಿ ತಿಳುವಳಿಕೆ ಕೊಟ್ಟಿಲ್ಲ, ಒಂದು ನೋಟಿಸು ಕೊಟ್ಟಿಲ್ಲ, ಒಂದೇ ಒಂದು ಪರ್ಮಿಷನ್ ತೊಗೊಂಡಿಲ್ಲ. ಅವರು ರೈತರನ್ನು ಬಂದು ಮನವೊಲಿಸುವಂಥ ಕಾರ್ಯವನ್ನೂ ಕೂಡ ಮಾಡಿಲ್ಲ. ಗ್ರಾಮ ಸಭೆಗಳು ಮೇಯ್ನು ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಗ್ರಾಮ ಸಭೆಗಳನ್ನು ಮಾಡಬೇಕು, ಗ್ರಾಮ ಸಭೆಗಳನ್ನು ಮಾಡಿಲ್ಲ. ಒಂದು ರೈತರುಗಳಿಗೆ ಊರಲ್ಲಿ ಬಂದು ತಿಳುವಳಿಕೆ ಹೇಳ್ಬೇಕಾಯ್ತು, ಅದನ್ನೂ ಮಾಡಿಲ್ಲ. ಯಾವುದೇ ಒಂದು NOCನೂ ತೊಗೊಂಡಿಲ್ಲ. ರೈತರ ಜಮೀನುಗಳಲ್ಲಿ ಖಾಲಿ ಜಮೀನಿದೆ ಅಂತ ಹೇಳ್ಬಿಟ್ಟು ಅಪ್ರೂವಲನ್ನು ತೊಗೊಂಡಿದ್ದಾರೆ. ಖಾಲಿ ಜಮೀನಿದೆ ಅಂತ ಅಪ್ರೂವಲ್ ತೊಗೊಬೇಕಾದ್ರೆ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಇಲ್ಲಿ 40 ವರ್ಷದ ಅಡಿಕೆ ತೋಟ ಹೆಂಗೆ ಬಂತು, 40 ವರ್ಷದ ತೆಂಗಿನ ತೋಟ ಬೆಳಿಗ್ಗೆ ತೊಗೊಂಬಂದು ಇಡೋಕ್ಕಾಗುತ್ತಾ ರೈತರು? ಈ ಅವೈಜ್ಞಾನಿಕವಾಗಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಅವರು ಈ ರಸ್ತೆಯನ್ನು ತಿರುವುಗಳನ್ನು ಮಾಡಿಕೊಂಡು ಈ ರಸ್ತೆಯನ್ನು ಮಾಡ್ತಾರೆ. ಇದು ಒಂದು ಹೋರಾಟನ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಆಲ್ರೆಡಿ ನಾವು ಕಾಲ್ನಡಿಗೆ ಮಾಡಿದ್ದೀವಿ, ಜಾಥಾ ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳ ಸಭೆ ಆಫೀಸ್ ಮುಂದೆ ಧರಣಿನೂ ಕೂಡ್ತಿದ್ದೀವಿ, ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಮೀಟಿಂಗನ್ನು ಮಾಡಿದ್ದೀವಿ. ಇದೆಲ್ಲ ತೊಂದರೆಗಳು ನಮಗಿದೆ ಅಂತ ಹೇಳ್ಬಿಟ್ಟು ನಾವು ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ನಾವು ಚರ್ಚೆ ಮಾಡಿದಾಗ ನಾವೇ ಇಷ್ಟೆಲ್ಲ ಇದೆ ಅಂತ ನಮಗೂ ಗೊತ್ತಿಲ್ಲ, ಇಷ್ಟೆಲ್ಲ ರೈತರುಗಳು ಹಾಳಾಗೋಗ್ತಾ ಇದ್ದೀರಾ, ಕೋಳಿ ಫಾರಮ್ಗಳಿದೆ, ಕುರಿ ಫಾರಮ್ಗಳಿದೆ, ಮೇಕೆ ಫಾರಮ್ಗಳಿದೆ, ಕಾಯಿಕ್ ಶೆಡ್ಗಳಿದೆ, ಬಾವಿಗಳಲ್ಲಿ ಓಪನ್ ವೆಲ್ ಬಾವಿಗಳಲ್ಲಿ ನೀರನ್ನು ನಾವು ಹೊಡಿತಾ ಇವತ್ತು ಜೀವನ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಂಡಾಗ ಅವ್ರು ನಾನೇ ಬಂದು ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೇಳಿ ಇಲ್ಲಿಗಾಲೇ ಸುಮಾರು 1-1.5 ತಿಂಗಳಾದರೂ ಕೂಡ ಅವರು ಇನ್ನೂ ನಮ್ಮ ಸ್ಪಾಟಿಗೆ ಬಂದಿಲ್ಲ. ಜಿಲ್ಲಾಧಿಕಾರಿಗಳು ಅಷ್ಟೇ ಕಾಟಾಚಾರಕ್ಕೆ ಬಂದು ಎಲ್ಲೋ ಒಂದು ಸರ್ಕಲಲ್ಲಿ ನಿಂತ್ಕೊಂಡು ಬರಡು ಭೂಮಿ ಎಲ್ಲಿದೆಯಪ್ಪ, ಎಲ್ಲೂ ಬರಡು ಭೂಮಿನೇ ಇಲ್ವಲ್ಲ ಅಂತ ಏನು ಈ SLO ಆಫೀಸರ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಹೊರತು ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿಲ್ಲ. ಈ ಎಲ್ಲ ಟೋಟಲಾಗಿ ಏನು ಹೇಳಬೇಕು ಅಂದರೆ ಈ ಎಲ್ಲ ಪಟ್ಟಪದ ಹಿತಾಸಕ್ತಿಗಳ ಒಂದು ಓಲೈಕೆಗೋಸ್ಕರ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಹೇಳ್ತಾರೆ ಸರ್ಕಾರ ನಮ್ಮದು ವಿರೋಧ ಏನು ಸರ್, ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಕೊಟ್ಟರು ಕೊಡ್ತೀವಿ, ಜಮೀನನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸಣ್ಣ ಪುಟ್ಟ ಹಿಡುವಳಿದಾರ ಜಮೀನುಗಳವರು, ನಾವೆಲ್ಲ 40 ಎಕರೆ 50 ಎಕರೆ ಜಮೀನು ಮಾಡಿರೋಂಥವ್ರಲ್ಲ, 2 ಎಕರೆ 3 ಎಕರೆ 4 ಎಕರೆ ಜಮೀನು ಮಾಡಿಕೊಂಡು ಜೀವನ ಮಾಡ್ತಾ ಇರೋಂಥವ್ರು. ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಮಕ್ಕಳನ್ನು ಓದಿಸಬೇಕಾಗಿರ್ತದೆ. ನಾವು ಅದ್ರ ಮೇಲೆ ಡೆವಲಪ್ಮೆಂಟ್ ಆಗಿ ಮಾಡೋದಕ್ಕೋಸ್ಕರ ನಾವು ಬಂಡವಾಳವನ್ನು ಹಾಕಿದ್ದೀವಿ. ಅವೆಲ್ಲವನ್ನೂ ಕಳ್ಕೊಂಡು ನಾವು ಬೀದಿ ಪಾಲಾಗ್ತಿದ್ದೀವಿ. ನಂದಿಹಳ್ಳಿ ಮಲ್ಲಸಂದ್ರ ವಸಂತ ನರಸಾಪುರ ಬೈಪಾಸ್ ರಸ್ತೆಗೆ ರೈತಾಪಿ ವರ್ಗದ ಮುಖಂಡರಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ರೈತರ ಹೋರಾಟಕ್ಕೆ ಹೆದ್ದಾರಿ ಪ್ರಾಧಿಕಾರ ಮಣಿದು ಬೈಪಾಸ್ ರಸ್ತೆ ಕಾಮಗಾರಿಯನ್ನ ಕೈಬಿಡುತ್ತಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.